ಅದಕ್ಕೆ ಅವ್ರು ತುಂಬಾ ಮೆಚೂರ್ಡ್ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಇದೇ ಮೆಚುರಿಟಿ ನಿಮ್ಮನ್ನ 20 ವರ್ಷದ ಹಿಂದೆ ಮನೆಯಿಂದ ಆಚೆ ಹಾಕಿದ್ರಲ್ಲ, ಹಾಗೆಲ್ಲಿ ಹೋಗಿತ್ತು? ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡಿರೋ ತಮ್ಮ ಬದುಕನ್ ಸರಿ ಮಾಡ್ಕೊಳ್ಳೋದಕ್ಕೆ 20 ವರ್ಷ ಬೇಕಾಯ್ತು. ಇನ್ನು ನನ್ ಬದುಕನ್ ಸರಿ ಮಾಡ್ತಾರೆ ಅಂತ ಹೇಗ್ ನಂಬ್ಕೊಳ್ಳಿ? ಸಾರಿ ಅಮ್ಮ, ನಿಮ್ಗೆ ನಿಮ್ ಗಂಡನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ ಅಂತ ಗೊತ್ತು. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಆದ್ರೆ ಪ್ಲೀಸ್, ರಂಜಿತ್ ಜೊತೆ ಮಾನಸಿಕವಾಗಿ ನನ್ನ ಮದ್ವೆ ಆಗ ಹೋಗಿದೆ. ಮೊನ್ನೆ ರಂಜಿತ್ ಫೋನ್ ಮಾಡಿದಾಗ ಹೇಳಿದ್ರು, ನಿಮ್ ಮನೇಲಿ ಮದ್ವೆಗೆ ಒಪ್ತೆ ಹೋದ್ರೆ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗೋಣ ಅಂತ. ನಾನ್ ಬೇಡ ಅಂದೆ. ಯಾಕೆ ಗೊತ್ತಾ? ನನಗೆ ನಿಮ್ಮೆಲ್ಲರನ್ನು ಒಪ್ಸಿ ನಿಮ್ಮ ಆಶೀರ್ವಾದ ತಗೊಂಡೇ ಮದ್ವೆ ಆಗ್ಬೇಕು ಅಂತ ಆಸೆ ಇದೆ. ನನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಓಡ್ ಹೋಗಿ ಮದ್ವೆ ಆಗೋದಕ್ಕೆ 100 ದಾರಿಗಳಿದೆ. ಅದ್ರಲ್ಲಿ ಯಾವ್ದೋ ಒಂದ್ ದಾರಿನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸಾಕ್ಷಿ, ರಂಜಿತ್ ವಿಷಯದಲ್ಲಿ ಕೈ ಮೀರಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾಳೆ. ಹಾಗಂತ ಅವಳು ಇಷ್ಟಕ್ಕೆ ತಲೆಬಾಗಿ ರಂಜಿತ್ಗೆ ಮದುವೆ ಮಾಡ್ಕೊಡಕ್ಕಾಗಲ್ಲ ಅರ್ಜುನ್. ಈಗ ಅದು ಆಯ್ಕೆಗೆ ಉಳ್ದಿಲ್ಲ ಸೂರ್ಯ ಅವರೇ, ಅನಿವಾರ್ಯ. ವಾಟ್ ನಾನ್ಸೆನ್ಸ್. ಹೌದು, ಸಾಕ್ಷಿ ಬೇಕು ಅಂದ್ರೆ ಅವಳು ಹೇಳಿದಕ್ಕೆ ನಾವು ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೆ ಇದ್ರೆ ಸತ್ತೋಗ್ತೀನಿ ಅಂತ ಹೆದರಿಸಿದ್ಲಾ? ಹಾಗೆ ಹೇಳಿಲ್ಲ. ಆದ್ರೆ ಈಗಿನ ಮನಸ್ಥಿತಿ ನೋಡಿದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗಾಗ್ಲೇ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ, ಮರಿಬೇಡಿ. ಇಷ್ಟಕ್ಕೆಲ್ಲ ಕಾರಣ ಯಾರು? ಅಯೋಗ್ಯ ರಂಜಿತ್. ಯಾವ ಲೋಫರ್ ಕಾರಣಕ್ಕೆ ಇವಳು ಪ್ರಾಣ ಕಳ್ಕೊಳಕ್ ಹೊಟ್ಟಿದ್ಲು. ಈಗ ಅವನನ್ನ ಮದುವೆ ಆಗೋದಕ್ಕೋಸ್ಕರ ಅಪ್ಪ ಅಮ್ಮನ ಕಳ್ಕೊಳ್ಳೋದಕ್ಕೂ ರೆಡಿ ಆಗಿದ್ದಾಳೆ. ಇಷ್ಟು ವರ್ಷ ಸಾಕಿ ಬೆಳೆಸಿದ ಅಪ್ಪ ಅಮ್ಮಂಗಿಂತ 2 ತಿಂಗಳು ಮುಂಚೆ ಬಂದ ಅವನು ಯಾವನು ಹೆಚ್ಚಾಗ್ಬಿಟ್ನಲ್ಲ. ನೀವು ತಪ್ಪು ತಿಳ್ಕೊಳ್ಬೇಡಿ. ನೀವು ಸಾಕ್ಷಿ ಭವಿಷ್ಯಕ್ಕಿಂತ ಹೆಚ್ಚಾಗಿ ನಿಮ್ ಪ್ರೆಸ್ಟೀಜ್ ಪ್ರಶ್ನೆ ತಗೊಳ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಚಿಚೆ, ಇಲ್ಲ ಆರ್ತಿಯವ್ರೆ, ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ ಅಲ್ಲ, ಸಾಕ್ಷಿ ಬದುಕಿನ ಪ್ರಶ್ನೆ. ಇರ್ಬೋದು. ಈಗ ಅವಳ ಮಾತು ನಾವು ಕೇಳದೆ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗೇನಾದ್ರೂ ಆದ್ರೆ ನಾವಿಬ್ರು ತಾನೇ ಹೊಣೆ ಆಗೋದು. ಒಂದ್ ಕೆಲಸ ಮಾಡೋಣ, ಸಾಕ್ಷಿನ ಪ್ಯಾರಿಸ್ಗೆ ಕರ್ಕೊಂಡು ಹೋಗೋಣ. ಯಾಕೆ? ಸಾಕ್ಷಿಗೆ ಪ್ಯಾರಿಸ್ ಅಂದ್ರೆ ತುಂಬಾ ಇಷ್ಟ. 1-2 ತಿಂಗಳು ಫ್ಯಾಮಿಲಿ ಟೂರ್ ಅಂತ ಹೋಗ್ಬೇಡ. ಸಾಕ್ಷಿ ರಂಜಿತ್ ಕಾಂಟ್ಯಾಕ್ಟ್ಗೆ ಸಿಗದೇ ಇರೋ ತರ ನೋಡ್ಕೊಳ್ಳೋಣ. ಆಮೇಲೆ ಅವಳು ನಿಧಾನವಾಗಿ ರಂಜಿತ್ನ ಮರೆಯೋದಕ್ಕೆ ಶುರು ಮಾಡ್ತಾಳೆ. ಆಗ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೋಣ. ನಾವು ಗೆದ್ಬಿಟ್ವಿ. ಇದೆಲ್ಲ ನಡಿಬೇಕು ಅಂದ್ರೆ ಸಾಕ್ಷಿ ಪ್ಯಾರಿಸ್ಗೆ ಬರ್ಬೇಕು. ಅವಳು ಖಂಡಿತವಾಗ್ಲೂ ಬರಲ್ಲ ಸೂರ್ಯ ಅವರೇ. ಉದ್ದೇಶನ ಕಂಡು ಹಿಡ್ಕೊಂಡು ಜಗಳ ಮಾಡ್ತಾಳಷ್ಟೇ. ರಂಜಿತ್ ಫೋನ್ ಮಾಡಿದ್ರೆ ತಾನೇ ಜಗಳ ಮಾಡೋದು. ರಂಜಿತ್ಗೆ ಮದುವೆ ಆಗಿದೆ ಅಂತ ನಾವು ಪ್ರೂವ್ ಮಾಡ್ಬಿಟ್ರೆ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ಯಾಕಂದ್ರೆ ರಂಜಿತ್ಗೆ ಇನ್ನೂ ಮದುವೆ ಆಗಿಲ್ಲ. ಅವ್ರಿಗೆ ಮದುವೆ ಆಗಿದೆ ಅನ್ನೋ ಸಂದರ್ಭ ನಾವು ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ಯಾವ್ದಾದ್ರು ಒಂದು ಲೇಡಿ ಸಹಾಯ ತಗೊಂಡು ಅವಳಿಗೆ ಒಂದಷ್ಟು ದುಡ್ಡು ಕೊಟ್ಟು ರಂಜಿತ್ ಜೊತೆ ಗಂಡ ಹೆಂಡತಿ ಅನ್ನೋ ತರ ಮೂಮೆಂಟ್ಸ್ನ ಫೋಟೋ ತೆಗೆದು CD ಮಾಡಿ ಅದನ್ನ ಸಾಕ್ಷಿ ಕೊಟ್ಬಿಡೋದು. ಆಗ ಸಾಕ್ಷಿ ನಂಬ್ತಾಳೆ. ಆಗ್ಲೂ ಅವಳು ನಂಬಿಲ್ಲ ಅಂದ್ರೆ ರಂಜಿತ್ಗೆ ಸುಪಾರಿ ಕೊಟ್ಟು ಎತ್ತಿಸ್ಬಿಡ್ತೀನಿ. ಏನಾಗಿದೆ ನಿಮ್ಗೆ? ನಾನು ಇಷ್ಟಪಡ್ತಿದ್ದ ಸೂರ್ಯ ಅವ್ರು ನೀವಲ್ಲ. ಮಗು ತರ ಇದ್ರೆ ನೀವು ಯಾಕೆ ಮೃಗಾಗಕ್ಕೆ ಹೊರಟಿದ್ದೀರಾ? ಚಿದಂಬರಂನ ಕ್ರಿಮಿನಲ್ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಇವತ್ತು ನೀವೇ ಚಿದಂಬರಂ ತರ ಮಾತಾಡ್ತಾ ಇದ್ದೀರಲ್ಲ. ಯಾಕ
ಯಾಕಂದ್ರೆ ಅದು ಮಗಳ ಮೇಲಿರೋ ಪ್ರೀತಿ ಆರ್ತಿಯವ್ರೆ. ಹೇಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೋಬೇಕು, ಉಳಿಸ್ಕೊಳ್ಳೇಬೇಕು. ಡ್ಯಾಡ್, ಸಾಕ್ಷಿ ಮಾತಾಡೋ. ಹಾಯ್. ಹಲೋ ರಂಜಿತ್, ನಾಳೆ ನೀವು ನಿಮ್ಮ ತಾಯಿನ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ನಾಳೆ ಬೆಳಿಗ್ಗೆನಾ? ಇದೇನು ಇಷ್ಟು ಸಡನ್ ಆಗಿ ಕರೀತಾ ಇದೆಯಾ? ನಾನು ನಿಮ್ಗೆ ಹೇಳಿರ್ಲಿಲ್ವಾ ರಂಜಿತ್, ನಾನು ಮನೆಗೆ ಹೋಗಿ ನನ್ನ ಮದ್ವೆ ವಿಷಯ ಮಾತಾಡ್ತೀನಿ, ನೀವು ನಿಮ್ಮ ತಾಯಿನ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ ಅಂತ. ಅಂದ್ರೆ ನಮ್ಮ ಮದುವೆಗೆ ನಿಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡ್ರಾ? ಇಲ್ಲ. ಮತ್ತೆ ನಿಮ್ಮ ತಾಯಿನ ಹೆಣ್ಣು ಕೇಳೋದಕ್ಕೆ ನಮ್ಮ ಮನೆ ಕರ್ಕೊಂಡು ಬಾ ಅಂತ ಹೇಳ್ತಾ ಇದೆಯಾ? ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ನಿಮ್ಮ ತಾಯಿನ ಕರ್ಕೊಂಡು ಬನ್ನಿ ಅಷ್ಟೇ. ಅದು ಹಾಗಲ್ಲ ಸಾಕ್ಷಿ, ನಾನು ನನ್ನ ತಾಯಿನ ಕರ್ಕೊಂಡು ಬರ್ತೀನಿ. ನಿಮ್ಮ ತಂದೆ ನಿನ್ನ ತಮ್ಮ ನಮ್ಮ ನೋಡಿ ಗಲಾಟೆ ಮಾಡಿ ಅವಮಾನ ಮಾಡಿದ್ರೆ ಅಂತ. ಹಾಗೆಲ್ಲ ಏನೂ ಆಗಲ್ಲ, ಅದನ್ನೆಲ್ಲ ಯೋಚನೆ ಮಾಡೇ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ನಮ್ಮ ಮನೆಗೆ ಬನ್ನಿ ಅಷ್ಟೇ, ಕಾಯ್ತಾ ಇರ್ತೀನಿ. ಸಾಕ್ಷಿ, ಕಂಗ್ರ್ಯಾಚುಲೇಷನ್ಸ್ ಮಗನೇ, ನಿನ್ ಮಾತಲ್ಲೇ ಗೊತ್ತಾಯ್ತು ಸಾಕ್ಷಿ ಮದುವೆಗೆ ಒಪ್ಕೊಂಡು ತಾನೆ. ಮದುವೆ ವಿಷಯ ಮಾತಾಡೋದಕ್ಕೆ ನಾಳೆನೆ ನಿಮ್ಮ ಅಮ್ಮನ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ದು ತಾನೆ? ಹೌದು ಡ್ಯಾಡ್. ಇದೇನೋ ಇದನ್ನ ಖುಷಿಯಾಗಿ ಹೇಳೋದ್ ಬಿಟ್ಬಿಟ್ಟು ಹೌದು ಡ್ಯಾಡ್ ಅಂತ ಹಿಂಗ್ ಸಪ್ಪೆ ಮುಖ ಹಾಕೊಂಡು ಹೇಳ್ತೀಯಲ್ಲೋ. ಅದು ಹಾಗಲ್ಲ ಡ್ಯಾಡ್, ಅವ್ರ ಮನೇಲಿ ಎಲ್ಲರೂ ನನ್ನ ಒಪ್ಕೊಂಡಿಲ್ಲ ಇನ್ನೂ. ಆದ್ರೂ ನಿಮ್ಮ ತಾಯಿನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ದು. ಏನ್ ಕಾದಿದ್ಯೋ ಏನೋ, ಅಣ್ಣ ಚಾಕು ಹಾಕ್ದ, ತಮ್ಮ ಏನ್ ಮಾಡ್ತಾನೋ ಅಂತ ಟೆನ್ಷನ್ ಆಗ್ತಿದೆ ನನಗೆ. ಅವಳಾಗ ಅವಳೇ ಫೋನ್ ಮಾಡಿ ಬಾ ಅಂತ ಹೇಳಿದ್ರೆ ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂತದ್ ಏನೋ ಇದೆ. ನಾಳೆ ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗು. ವೈಜಯಂತಿ, ಹೇಳಿದ್ದು ಕೇಳಿಸ್ತು ತಾನೆ? ನಾಳೆನೆ ನಿನ್ನ ಮಗನ್ನ ಕರ್ಕೊಂಡು ಹೋಗಿ ಆ ಸೂರಿನ ಹತ್ರ ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂತ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಾ. ಹೆಣ್ಣು ಕೇಳಕ್ ಬನ್ನಿ ಅಂತ ಮನೆಯಿಂದ ಯಾರಾದ್ರೂ ದೊಡ್ಡವರು ಫೋನ್ ಮಾಡಿ ಕರಿಬೇಕು. ಆಗ ನಾವು ಅಲ್ಲಿಗೆ ಹೋದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಸಾಕ್ಷಿ ಕರೆದ್ಲು ಅಂತ ಹೋಗಕ್ಕಾಗತ್ತಾ? ಹಾಗೆ ಹೋದ್ರೆ ಮರ್ಯಾದೆ ಇರುತ್ತಾ? ಅದೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಸಾಕ್ಷಿ ಅದನ್ನೆಲ್ಲ ಯೋಚನೆ ಮಾಡಿರ್ತಾಳೆ. ನಾಳೆ ನೀನು ನಿನ್ನ ಮಗನ ಕರ್ಕೊಂಡು ಹೋಗಿ ಮದುವೆ ವಿಷಯ ಮಾತಾಡ್ಕೊಂಡು ಬಾ, ಗೊತ್ತಾಯ್ತಾ? ರಂಜಿತ್, ಇವ್ರಿಗೆ ಇದೆಲ್ಲ ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ ಕಣೋ. ಅಟ್ಲೀಸ್ಟ್ ನೀನಾದ್ರೂ ಸ್ವಲ್ಪ ಯೋಚನೆ ಮಾಡು. ಆವತ್ತು ನಾನು ಅವ್ರ ಮನೆಗೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬಂದಲ್ಲ, ಅದೇ ತರ ಮತ್ತೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನು ಆಗಲ್ಲಮ್ಮ. ಸಾಕ್ಷಿನೇ ಕರಿತಾ ಇದ್ದಾಳೆ ಅಂದಮೇಲೆ ಅವಳ ತಂದೆ ಒಪ್ಪೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ? ಹಾಗೆ ಇಲ್ದಿದ್ರೆ ಅವಳಾಗಿದ್ದವಳೆ ಫೋನ್ ಮಾಡಿ ಕರಿತಿರ್ಲಿಲ್ಲ ಅಲ್ವಾ? ನಾಳೆ ನೀನು ರೆಡಿ ಇರು, ಹೋಗಿ ಮಾತಾಡ್ಕೊಂಡು ಬರೋಣ. ಅಲ್ವೋ? ಅಲ್ಲ, ಅವರೆಲ್ಲ ನಿಮ್ಮ ತಂದೆ ಬಗ್ಗೆ ಕೇಳಿದ್ರೆ ಏನ್ ಹೇಳೋದು? ಒಂದು ಸಣ್ಣ ಸುಳ್ಳು ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲಿ? ಇದು ಕಲಿಯುಗ. ಸುಳ್ಳು ಹೇಳದೇ ಇದ್ರೆ ನರಕಕ್ಕೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ನನ್ನನ್ನ ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರೆ ಜರ್ಮನಿಗೋ ಆಸ್ಟ್ರೇಲಿಯಾಗೋ ಅಥವಾ ನಿನ್ಗೆ ಯಾವ ದೇಶದ ಹೆಸರು ಹೇಳೋದಕ್ಕೆ ಇಷ್ಟ ಆಗತ್ತೋ ಆ ದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಮದುವೆ ದಿನ ಸರಿಯಾಗಿ ಬರ್ತಾರೆ ಅಂತಲೂ ಹೇಳ್ಬಿಡು, ಗೊತ್ತಾಯ್ತೇನೆ? ಹೌದಮ್ಮ, ನನ್ನ ಸಾಕ್ಷಿ ಮದುವೆ ಆಗಬೇಕು ಅಂದರೆ ನೀನು ಇದೊಂದು ಚಿಕ್ಕ ಸುಳ್ಳು ಹೇಳಬೇಕು ಪ್ಲೀಸ್. ಗುಡ್. ಇನ್ನ ಸೂರ್ಯನಿಗೆ ಬ್ಯಾಡ್ ಟೈಮ್ ಶುರು ಆಯ್ತು ಕಣೋ. ಲೇ ಮಗನೇ, ನಿನ್ನ ಮತ್ತ ಸೂರ್ಯನ ಮಗಳ ಮದುವೆಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಹಾರ್ಟಿ ಕಾಂಗ್ರ್ಯಾಚುಲೇಷನ್ ಮೈ ಸನ್. ತಗೋ ಆರ್ಯ, ಈ ಚೆಕ್ ನಾವು ವಿತ್ಡ್ರಾ ಮಾಡಿ ಚಿದಂಬರಂ ಮುಖಕ್ಕೆ ಎಸ್ದು ಬಾ. ಆಮೇಲೆ ಆ ಚಿದಂಬರಂಗೆ ಹೇಳು ಈ ತರ ಚೀಪ್ ಗಿಮಿಕ್ಕೆಲ್ಲ ಹೆದರಲ್ಲ ಅಂತ. ಒಂದ್ಸಲ ಮನೆಗೆ ಕಾಲಿಡೋದಕ್ಕೂ ಹೆದರ್ಕೊಳ್ಬೇಕು ಡ್ಯಾಡ್, ಆಗೇಳಿ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಆ ರಂಜಿತ್ ಕೂಡ ಚಿದಂಬರಂ ಪಾರ್ಟ್ನರ್ ಅಂತಲ್ಲ, ಅವನಲ್ಲಿ ಸಿಕ್ಕಿದ್ರೆ ಅವನಿಗೂ ಹೇಳು. ಸಾಕ್ಷಿ ಕರೆದ್ಲು ಅಂತ ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ, ನೀನು ಬರೋದು ನಮ್ಗೆ ಇಷ್ಟ ಇಲ್ಲ, ಸಾಕ್ಷಿನ ನಿನಗೆ ಮದುವೆ ಮಾಡ್ಕೊಡಲ್ಲ, ದಯವಿಟ್ಟು ಬರಬೇಡ, ಬಂದ್ರೆ ಮರ್ಯಾದೆ ತೆಗೆದು ಕಳಿಸ್ತೀವಿ ಅಂತ ಅವನಿಗೆ ಹೇಳು. ಎಸ್ ಡ್ಯಾಡ್. ಇದನ್ನ ನಾನು ಹೇಳಿದೆ ಅಂತ ಹೇಳ್ಬೇಡ, ಮತ್ತೆ ಸಾಕ್ಷಿನೇ ಹೇಳಿದ್ಲು ಅನ್ನೋ ತರ ಹೇಳು. ಆಗ ಅವನು ನಂಬ್ತಾನೆ. ಆಕ್ಚುಲಿ ಸಾಕ್ಷಿನೂ ಅವನನ್ನ ಪೂರ್ತಿ ಇಷ್ಟಪಟ್ಟಿರ್ಲಿಲ್ಲ ಅನ್ಸುತ್ತೆ, ಸುಮ್ಮನೆ ನಮಗೆ ಶಾಕ್ ಕೊಡ್ಬೇಕು ಅಂತ ಹೇಳಿದ. ಅದಕ್ಕೆ ನೀನು ಉಪ್ಪು ಹುಳಿ ಖಾರ ಸೇರಿಸಿ ಹೇಳಬೇಕು. ಓಕೆ ಓಕೆ. ಸೂರ್ಯರೇ, ನೀವು ಏನ್ ಹೇಳಕ್ ಬರ್ತಾ ಇದ್ರಂತ ನನಗೆ ಚೆನ್ನಾಗಿ ಗೊತ್ತು. ಆರ್ಯನ್ ಕಳ್ಸೋ ಬದಲು ನೀವೇ ಹೋಗಿ ಮಾತಾಡ್ಬೇಕಿತ್ತು ಅಂತ ತಾನೆ. ನನಗೆ ಅವನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಅವನ ಮೇಲೆ ಇರೋ ಕೋಪಕ್ಕೆ 4 ತದಕ್ ಬಿಡ್ತೀನಿ. ಬೇಡ ಅಂತ ಆರ್ಯನ್ ಕಳ್ಸಿದ್ವಿ. ಆರ್ಯಂಗೆ ವಿಷಯ ಹೇಳಿ ಕಳ್ಸಿದ್ರ ಅಂತ ಸಾಕ್ಷಿ ಏನಾದ್ರು ಗೊತ್ತಾದ್ರೆ? ಗೊತ್ತಾಗಬಾರ್ದು, ಗೊತ್ತಾಗ್ದಿರೋ ಹಾಗೆ ಮೇಂಟೈನ್ ಮಾಡಬೇಕು. ಸೊ
ರಂಜಿತ್ ನಮ್ಮನೆಗೆ ಬರದೇ ಇದ್ರೆ ಸಾಕ್ಷಿನ ಕನ್ವಿನ್ಸ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಪಾಯಿಂಟ್ ಸಿಗುತ್ತೆ. ಆ ಮೂಲಕನಾದರೂ ಸಾಕ್ಷಿ ಮದುವೆ ನಿರ್ಧಾರ ಮುರಿದು ಬೀಳುತ್ತೇನೋ ನೋಡೋಣ. ಎಣ್ಸ್ಕೊಳ್ಳಿ, ನೀವು ನನ್ನ ಡ್ಯಾಡಿಗೆ ಕೊಟ್ಟಿದ್ದ 50 ಲಕ್ಷ. ಯಾಕೆ ಕಡಿಮೆ ಆಯಿತು ಅಂತನಾ? ಇನ್ನೂ ಕೊಡ್ತೀನಪ್ಪ. ಈ ಗಿಮಿಕೆಲ್ಲ ಬೇಡ ಚಿದಂಬರಂ. ನಮ್ಮ ಹತ್ರನೂ ದುಡ್ಡಿದೆ, ನಿಮ್ಮಷ್ಟು ಇಲ್ಲದೆ ಇರ್ಬೋದು, ಆದರೆ ನಮಗೆ ಬೇಕಾಗಿರೋಷ್ಟಿದೆ. ಅದನ್ನ ಸಂಪಾದನೆ ಮಾಡಿದ್ದು ಪ್ರಾಮಾಣಿಕತೆ, ನಿಯತ್ತಿಂದ, ಥರ ಕಳ್ತನದಿಂದ ಅಲ್ಲ. ಪ್ರಾಮಾಣಿಕವಾಗಿ ದುಡಿದ್ರು ಕಳ್ಳತನದಿಂದ ದುಡಿದ್ರು ದುಡ್ಡೇ ಕಣಪ್ಪ. ನಿಮ್ಮ ತಂದೆ ಪ್ರಾಮಾಣಿಕವಾಗಿ ದುಡಿದ 100 ರೂಪಾಯಿಯಲ್ಲಿ ಏನು ಕೊಂಡ್ಕೋಬಹುದು, ಅದನ್ನ ನಾನು ದುಡ್ದಿರೋ ದುಡ್ಡಲ್ಲೂ ಕೊಂಡ್ಕೋಬಹುದು. ನಾವು ದುಡ್ದಿರೋ ದುಡ್ಡನ್ನ ಖರ್ಚು ಮಾಡುವಾಗ ನಮ್ಗೆ ಆತ್ಮತೃಪ್ತಿ ಇರುತ್ತೆ. ನೀವು ಈ ಥರ ಸಂಪಾದನೆ ಮಾಡಿರೋ ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಚುಚ್ಚುತ್ತೆ. ಇದಾನ ನಿಮ್ಮ ಪಾರ್ಟ್ನರು? ನನ್ನ ಫ್ಯೂಚರ್ ಬಾವಮೈದಂಗೆ ಕುಡಿಯಕ್ಕೆ ಏನಾದರೂ ಕೊಟ್ರ? ಇನ್ನೊಂದ್ಸಲ ಹಾಗೆ ಕರೆದ ನಿನ್ನ ಮದುವೆ ಯಾವ ಹುಡುಗಿನೋ ಮುಂದೆ ಬರಬಾರ್ದು. ಹಾಗೆ ಮುಖ ಡ್ಯಾಮೇಜ್ ಮಾಡ್ತೀನಿ. ನೀನು ಇಷ್ಟಪಡು ಪಡದೇ ಇರು, ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ನೀನು ಬಾವಮೈದ ಆಗ್ತಾ ಇದ್ದೀವಿ. ಈ ದುಶ್ಮನಿ ಬೇಕಾ? ಕೈ ಎತ್ತೋ ಬದಲು ಕೈ ಜೋಡಿಸ್ಬೋದಲ್ಲ. ಅದನ್ನ ನೀನು ಕನ್ಸೋಲ್ ಎಕ್ಸ್ಪೆಕ್ಟ್ ಮಾಡಬೇಡ. ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಿ ಅಂತ ನಿಮ್ಮ ಅಕ್ಕನೇ ನಮಗೆ ಫೋನ್ ಮಾಡಿ ಹೇಳಿದಾಳೆ. ನಿಂಗೆ ನಂಬಿಕೆ ಬರಲಿಲ್ಲ ಅಂತ ಹೇಳು, ಫೋನ್ ಮಾಡ್ಕೊಡ್ತೀನಿ, ಮಾತಾಡುವಂತೆ. ನಾನೀಗ ಸಾಕ್ಷಿ ಹತ್ರ ಮಾತಾಡ್ಕೊಂಡೇ ಬಂದಿರೋದು. ಅವಳು ನಿನಗೆ ಹೇಳು ಅಂತ ಒಂದು ಮೆಸೇಜ್ ಹೇಳಿ ಕಳ್ಸಿದಾಳೆ. ಅದನ್ನ ಹೇಳೋದಕ್ಕೆ ನಾನು ಬಂದಿರೋದು. ನೀನು ನಾಳೆ ನಮ್ಮ ಮನೆಗೆ ಬರೋದು ಅಗತ್ಯ ಇಲ್ಲ. ಸಾಕ್ಷಿನೇ ಇದನ್ನ ಹೇಳಿದ್ದು. ಅದನ್ನ ತಿಳಿಸೋದಕ್ಕೆ ನಾನು ಬಂದಿರೋದು. ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ಆದಿತ್ಯನ ಮೇಲಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಅವಳು ಆಡಿದ ಪ್ರೀತಿ ನಾಟಕ ಇದು ಅಷ್ಟೇ. ಸರಿಯಾಗಿ ಬಿದ್ದೆ ಕೆಡ್ಡಕ್ಕೆ. ರಂಜಿತ್ ಒಬ್ಬನಿಗೆ ಎಲ್ಲ ಬುದ್ಧಿ ಇರೋದು, ನನಗೂ ಬುದ್ಧಿ ಇದೆ ಅಂತ ಸಾಕ್ಷಿ ಹೇಳಕ್ ಹೇಳಿದ್ಲು. ಸಾಕ್ಷಿಗೆ ಫೋನ್ ಮಾಡಿ ಪ್ರೊವೋಕ್ ಮಾಡೋ ಐಡಿಯಾ ಇದ್ರೆ ಬಿಟ್ಬಿಡು. ನಾಳೆ ಫೋನ್ ಸ್ವಿಚ್ ಆಫ್ ಆಗಿರೋದು ಸಾಕ್ಷಿದು. ಲ್ಯಾಂಡ್ಲೈನಿಗೆ ಮಾಡಿದ್ರೆ ನಾನು ಅಥವಾ ಡ್ಯಾಡ್ ರಿಸೀವ್ ಮಾಡ್ತೀವಿ. ಸುಮ್ಮನೆ ಮರ್ಯಾದೆ ಕಳ್ಕೊಳ್ಬೇಡ. ಈಗ ಸಾಕ್ಷಿ ತಮ್ಮನಾಗಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಇಷ್ಟಾದ್ಮೇಲೂ ನೀ ಮನೆ ಬರೋ ಪ್ರಯತ್ನ ಮಾಡಿದ್ರೆ ಪೊಲೀಸರು ಸೀದಾ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಚಳಿ ಬಿಡಿಸ್ತಾರೆ. ಈ ಟೆನ್ಷನ್ಗೆ ನೀವಿಬ್ರು ಕೂತ್ಕೊಂಡು ಎಣ್ಣೆ ಹಾಕಿ. ಆಲ್ ದ ಬೆಸ್ಟ್. ಸಾಕನ್ಸಿ, ಚೆನ್ನಾಗಿ ತಿನ್ಸಿ, ಇನ್ನೂ ಸ್ವಲ್ಪ ತಿನ್ಲಿ. ಚೆನ್ನಾಗಿ ತಿಂದು ಕೊಬ್ಬಿದ ಗೂಳಿ ತರ ಓಡಾಡ್ಕೊಂಡು ರೋಪ್ ಹಾಕ್ಲಿ ಎಲ್ಲಾರ್ಗೂ. ಸಾಕ್ಷಿ, ಏನದ್ ಮಾತು? ನಾನ್ ಬರೀ ಮಾತಾಡ್ತೀನಿ, ಆದ್ರೆ ನಿಮ್ ಕುಲಪುತ್ರ ಏನೋ. ನಾನ್ ಯಾವತ್ತಾದ್ರೂ ಅನುಷನ್ ಮನೆಗೆ ನುಗ್ಗಿ ನಿನ್ನ ಅವಳ ಲವ್ನ ಬ್ರೇಕಪ್ ಮಾಡೋದಕ್ಕೆ ಟ್ರೈ ಮಾಡಿದೀನ? ಇಲ್ಲ ನಿನ್ ಬಗ್ಗೆ ಅವಳಗ್ ನೆಗೆಟಿವ್ ಫೀಲಿಂಗ್ಸ್ ಹೇಳ್ಕೊಟ್ಟಿದ್ದೀನ? ಇಲ್ಲ ತಾನೇ. ಮತ್ ಅದ್ ಯಾವ ಬೇಸಿಸ್ ಮೇಲೆ ನಿನ್ ನನ್ನನ್ನ ರಂಜಿತ ದೂರ ಮಾಡೋದಕ್ಕೆ ನೋಡ್ತಾ ಇದ್ಯಾ? ಅವನೇನ್ ಮಾಡ್ದ? ಏನ್ ಮಾಡಿಲ್ಲ ಅಂತ ಕೇಳಿ. ರಂಜಿತ್ ಹತ್ರ ಹೋಗಿ ನೀವು ಮನೆಗೆ ಬರಬಾರ್ದು, ಸಾಕ್ಷಿಗೆ ಫೋನ್ ಕೂಡ ಮಾಡಬಾರ್ದು, ಅವಳ ಫೋನ್ ನ ಜಾಮರ್ ಮಾಡಿಸ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಸಾಲದಕ್ಕೆ ಇದನ್ನೆಲ್ಲ ನಾನೇ ಹೇಳಿ ಕಳ್ಸಿದೀನಿ ಅಂತ ಬೇರೆ ರಂಜಿತ್ ಹತ್ರ ಹೇಳಿ ಬಂದಿದ್ದಾನೆ. ಏನೋ ನೀನು ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ಯಾ? ಇಂಥ 3rd ಕ್ಲಾಸ್ ಬುದ್ಧಿ ತೋರ್ಸೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಸಾಕ್ಷಿ, ಅವನ್ ಏನೇ ಮಾಡಿದ್ರು ನೀನ್ ಒಳ್ಳೆದಿನ ಯೋಚನೆ ಮಾಡಿರ್ತಾನೆ. ಅಜ್ಜಿ ಪ್ಲೀಸ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಮೊಬೈಲ್ಗೆ ಅಲ್ವಾ ನೀನ್ ಜಾಮರ್ ಹಾಕಿಸ್ತೀನಿ ಎಂದಿದ್ದು? ತಗೋ, ಇದನ್ನ ನೀನೇ ಇಟ್ಕೋ. ರಂಜಿತ್ ಈ ಮನೆಗೆ ಬರೋದನ್ನ ನೀನ್ ತಡಿಬಹುದು, ಆದ್ರೆ ನಾನ್ ಈ ಮನೆಯಿಂದ ಆಚೆ ಹೋಗೋದನ್ನ ತಡಿಯಕ್ಕಾಗುತ್ತಾನ ನಿನ್ಗೆ? ಹೋಗೇ ಬಿಡ್ತೀನಪ್ಪ. ಏನೀಗ ನೀನ್ ತಡೀತ್ಯಾ? ನಿಮ್ ಯಾರ ಕೈಲಾದ್ರೂ ನನ್ನನ್ನು ತಡಿಯಕ್ಕಾಗತ್ತಾ? ನೀವ್ ತಡಿತೀರಾ ಡ್ಯಾಡ್? ಸಾಕ್ಷಿ, ಚಿಕ್ಕ ವಿಷಯನ ದೊಡ್ಡದು ಮಾಡ್ಬೇಡ. ಯಾವ ಚಿಕ್ಕ ವಿಷಯ? ನನ್ ಮದ್ವೆ ನಿಮಗ್ ಚಿಕ್ಕ ವಿಷಯನಾ? ನಾನ್ ಹಠಕ್ ಬಿದ್ದು ಮನೆಯಿಂದ ಹೊರಗಡೆ ಹೋದ್ರೆ ನಿಮ್ ಯಾವ ಇನ್ಫ್ಲೂಯೆನ್ಸು ನನ್ನನ್ನ ರಂಜಿತ ಬೇರೆ ಮಾಡಿ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬರೋದಕ್ಕಾಗಲ್ಲ. ನಾನೀಗ ಮೇಜರ್.
ನನ್ನ ಇಷ್ಟದ ಪ್ರಕಾರ ಇಷ್ಟಪಟ್ಟವ್ರನ್ನ ನಾನು ಮದ್ವೆ ಆಗ್ಬೋದು. ನಿಮ್ ಹೆಸರು ಪೇಪರ್ನಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ಬೇಕು ಅಂತ ಆಸೆನಾ? MLA ಸೂರ್ಯ ರಾಜಶೇಖರ್ ಅವ್ರ ಮಗಳು ಮನೆ ಬಿಟ್ಟು ಓಡ್ ಹೋದ್ಲು ಅಂತ ಹೇಳಿ ಬರ್ಬೇಕಾ? ನಾನ್ ಮನಸ್ ಮಾಡಿದಿದ್ರೆ ನನ್ ಗಂಡ ಆಗೋರ್ ಮೇಲೆ ಬೆದರಿಕೆ ಹಾಕಿ ಬಂದಿದ್ದಾನಲ್ಲ ನಿಮ್ ಮಗ, ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವನ್ ಪೊಲೀಸ್ ಆಗಿರೋ ಸ್ಟೇಷನ್ ಅಲ್ಲೇ ಇವನ್ನ ಒಳಗೆ ಹಾಕಿಸ್ತಾ ಇದ್ದೆ. ಸಾಕ್ಷಿ, ರಂಜಿತ್ಗೆ ಹಾಗೆ ಹೇಳು ಅಂತ ಹೇಳಿದ್ದು ನಾನೇ. ಓಹೋ, ಈ ತರ ಕಳ್ಳ ದಾರಿ ಹಿಡಿದು ನನ್ನ ಪ್ರೀತಿನ ದಾರಿ ತಪ್ಪಿಸ್ಬೋದು ಅಂತ ಅನ್ಕೊಂಡಿದ್ದೀರಾ? ನಾನ್ ಮನಸ್ ಮಾಡಿದ್ರೆ 1000 ದಾರಿಗಳಿದೆ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ, ರಂಜಿತ್ನ ಮದ್ವೆ ಆಗೋದಕ್ಕೆ. ತಾನಿಷ್ಟಪಟ್ಟ ಹುಡುಗನ ಮನೇಲಿ ಒಪ್ಲಿಲ್ಲ ಅಂತ ಓಡ್ ಹೋಗಿ ಮದ್ವೆ ಆಗಿರೋ ಎಷ್ಟೋ ಉದಾಹರಣೆಗಳಿದೆ. ನಾನು ಹಾಗೆ ಮಾಡ್ಲಾ? ಏನ್ ಮಾಡ್ತೀರಾ ಆಗ? ಆದ್ರೆ ನಾನ್ ಹಾಗೆ ಮಾಡಲ್ಲ. ಯಾಕೆ ಅಂದ್ರೆ ನಿಮ್ಮೆಲ್ರ ಬಗ್ಗೆ ನನಗ್ ಪ್ರೀತಿ ಇದೆ. ಆ ತರ ಮಾಡಿದ್ರೆ ನಿಮಗ್ ದುಃಖ ಆಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನೀವು ಆರ್ಯ ಸೇರ್ಕೊಂಡು ಇಂಥ ಕೆಲಸಗಳು ಮಾಡೋದು ನೋಡಿದ್ರೆ ಸಿಟ್ಟು ಬರುತ್ತೆ ನನಗೆ. ನಿಮ್ಗೂ ಹೇಗಾದ್ರೂ ಮಾಡಿ ಅವಮಾನ ಮಾಡಿ ಹರ್ಟ್ ಮಾಡ್ಬೇಕು ಅನ್ಸುತ್ತೆ. ಮಾಡ್ಲಾ ನಾನು ಹಾಗೆ? ಸಾಕ್ಷಿ, ನೀನು ಒಳ್ಳೆ ಹುಡುಗಿ, ಯಾಕೆ ಇವತ್ತು ಈ ರೀತಿ ಒರಟಾಗಿ ಮಾತಾಡ್ತಾ ಇದೆಯಾ? ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡೋಂಥದ್ದು ಏನಾಗಿದೆ? ನೀವೆಲ್ಲರೂ ಸೇರಿ ನನ್ನನ್ನ ಓವರ್ ರಿಯಾಕ್ಟ್ ಮಾಡೋ ತರ ಮಾಡಿದೀರಾ. ನೋಡಿ, ರಂಜಿತ್ ಮತ್ತೆ ಅವ್ರ ತಾಯಿ ಹೆಣ್ ಕೇಳೋದಕ್ಕೆ ಮನೆಗೆ ಬರ್ತಾರೆ. ನನ್ನ ಇಷ್ಟಕ್ಕೆ ಬೆಲೆ ಕೊಟ್ಟು ಈ ಮದ್ವೆಗೆ ಒಪ್ಕೊಳ್ಳಿ. ಮದ್ವೆ ಮಾಡ್ಕೊಂಡು ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಈ ಮನೆಯಿಂದ ಹೊರಗಡೆ ಹೋಗ್ಬೇಕನ್ನೋದು ನನ್ನ ಆಸೆ. ನನ್ನ ಇಷ್ಟಕ್ಕೆ ಬೆಲೆ ಕೊಡ್ತೀರಾ? ನೀವು ನಿಮ್ ದಾರಿನ ಹಿಡ್ಕೊಂಡ್ರೆ ನಾನು ನನ್ನ ದಾರಿನ ಹಿಡ್ಕೊಳ್ಬೇಕಾಗತ್ತೆ. ನಿಮ್ಮ ಉದ್ದೇಶ ಸಾಧಿಸ್ಕೊಳ್ಳೋ ಅವಸರದಲ್ಲಿ ನನ್ನನ್ನು ಕಳ್ಕೋಬೇಡಿ. ಡ್ಯಾಡ್, ಸಾಕ್ಷಿ ಫೋನ್ ಮಾಡಿದಾಳೆ. ಹಲೋ. ಯಾಕೆ ಕಾಲ್ ರಿಸೀವ್ ಮಾಡೋದಕ್ಕೆ ಇಷ್ಟೊತ್ತು? ಅದು ಮೊಬೈಲ್ ಚಾರ್ಜ್ ಹಾಕಿ ಒಳಗಡೆ ಇದ್ದೆ, ಕೇಳಿಸ್ಲಿಲ್ಲ. ಎನಿಥಿಂಗ್ ಸೀರಿಯಸ್? ನೋ ನಥಿಂಗ್. ನನ್ನ ತಮ್ಮ ಆರ್ಯ ನಿಮ್ ಹತ್ರ ಬಂದು ನಾಳೆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ ಪಾಡಿಗೆ ನೀವು ಮನೆಗೆ ಬನ್ನಿ. ನಮ್ ತಂದೆ ತಾಯಿ ಒಪ್ತಾರಾ ಇಲ್ವಾ ಅಂತ ತಾನೇ ನಿಮ್ ಯೋಚನೆ. ನೀವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಬಂದು ಹೆಣ್ ಕೇಳೋದ್ ಮಾತ್ರ ನಿಮ್ ಜವಾಬ್ದಾರಿ, ಉಳಿದಿದ್ದು ನಮ್ ಡ್ಯಾಡಿ ಜವಾಬ್ದಾರಿ. ಅವ್ರಿಗೂ ಅವ್ರ ಮಗಳನ್ನ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಇನ್ನೇನ್ ಮಾಡ್ತಾರೆ, ಒಪ್ತಾರೆ. ನನ್ನ ತಮ್ಮ ಏನಂತಾನೆ ಅಂತ ಯೋಚನೆ ಮಾಡಬೇಡಿ. ಅವನು ನನಗಿಂತ ಚಿಕ್ಕವನು. ನನ್ನ ಮದ್ವೆ ಬಗ್ಗೆ ಡಿಸಿಷನ್ ತಗೊಳ್ಳೋ ಯಾವ ರೈಟ್ಸು ಅವನಿಗಿಲ್ಲ. ನೀವು ನಿಮ್ಮ ತಾಯಿನ ಕರ್ಕೊಂಡು ಮನೆಗೆ ಬನ್ನಿ. ನಾನು ನಿಮ್ಮ ಮಗಳನ್ನ ಮದ್ವೆ ಆಗ್ಬೇಕು ಅಂತ ಇದ್ದೀನಿ ಅಂತ ಹೇಳಿ. ಮದ್ವೆ ಆಗೋ ಹುಡುಗಿ ನನಗೆ ಒಪ್ಪಿಗೆ ಇದೆ. ಬೇರೆ ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗಳಾಗಿ ಮನೆಯವರೆಲ್ರಿಗೂ ಒಂದು ಮಾತು ತಿಳಿಸಿ ಮದ್ವೆ ಆಗ್ಬೇಕಾಗಿರೋದು ನನ್ನ ಕರ್ತವ್ಯ. ಅವರಾಗೆ ಅವ್ರ ಕನ್ಯಾದಾನ ಮಾಡಿಕೊಟ್ರೆ ಸಮಾಜದಲ್ಲಿ ಅವ್ರಿಗೂ ಒಂದು ಗೌರವ ಇರುತ್ತೆ. ಇಲ್ಲಾಂದ್ರೆ MLA ಸೂರ್ಯ ರಾಜಶೇಖರ್ ಅವ್ರ ಮಗಳು ಮನೆಯಲ್ಲಿ ಯಾರಿಗೂ ಹೇಳ್ದೆ ಮದ್ವೆ ಆದ್ಲು ಅಂತ ಎಲ್ಲ ಪೇಪರಲ್ಲೂ ಬರುತ್ತೆ. ಆಗ ಅದಕ್ಕೆಲ್ಲ ಅವರೇ ಆನ್ಸರ್ ಮಾಡ್ಬೇಕಾಗತ್ತೆ. ಅವ್ರ ಹಣೆ ಬರ, ಯಾರೇನು ಮಾಡಕ್ಕಾಗಲ್ಲ. ಓಕೆ ಸಾಕ್ಷಿ, ನಿಮ್ ತಾಯಿಗೂ ಫೋನ್ ಕೊಡಿ, ವಿಷಯ ತಿಳಿಸ್ಬಿಡ್ತೀನಿ. 1 ನಿಮಿಷ ಕೊಟ್ಟೆ ಮಾ, ಸಾಕ್ಷಿ ಮಾತಾಡ್ಬೇಕಂತೆ. ಕೊಡು. ಹಲೋ ಅಮ್ಮ ನಮಸ್ಕಾರ. ನಾನು ನಿಮ್ ಭಾವಿ ಸೊಸೆ ಮಾತಾಡ್ತಿರೋದು. ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ಥ್ಯಾಂಕ್ ಯು ಅತ್ತೆ. ಮದ್ವೆಗೆ ಮುಂಚೆನೆ ನಿಮ್ಮನ್ನ ಅತ್ತೆ ಅಂತ ಕರಿಬಹುದು ತಾನೆ? ಅಯ್ಯೋ ಧಾರಾಳವಾಗಿ ಕರಿ, ಅದಕ್ಕೇನಂತೆ. ಥ್ಯಾಂಕ್ ಯು ಅತ್ತೆ. ಮದ್ವೆಗೆ ಮುಂಚೆನೆ ನಿಮ್ಮನ್ನ ಅತ್ತೆ ಅಂತ ಕರೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ರಂಜಿತ್ ಹತ್ರ ಎಲ್ಲ ವಿಷಯ ಮಾತಾಡಿದೀನಿ ಅತ್ತೆ. ನೀವ್ ರಂಜಿತ್ನ ಕರ್ಕೊಂಡು ಮನೆಗೆ ಬಂದ್ಬಿಡಿ. ಆಯ್ತು ಸಾಕ್ಷಿ, ಖಂಡಿತ ಬರ್ತೀವಿ. ನಿಮಗೆ ಮಾನ ಮರ್ಯಾದೆ ಅನ್ನೋದಿಲ್ವಾ? ಆರ್ಯ ಬಂದು ಅಷ್ಟು ಕ್ಲಿಯರ್ ಆಗಿ ಹೇಳಿದಾನೆ, ಯಾವುದೇ ಕಾರಣಕ್ಕೂ ಸಾಕ್ಷಿ ಹತ್ರ ಮಾತಾಡ್ಬಿಡಿ, ಅವಳನ್ನ ಮರ್ತ್ಬಿಡಿ, ನಿಮಗೆ ಮದುವೆ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೂ ನಾಚಿಕೆ ಬಿಟ್ಟು ಅವಳ ಹತ್ರ ಮಾತಾಡ್ತಾ ಇದ್ದೀರಲ್ಲ. ನೋಡಿ, ಸ್ವಾಭಿಮಾನ ಅನ್ನೋದಿಲ್ವಾ ನಿಮಗೆ? ಭಿಕ್ಷುಗ ಕೂಡ ಒಂದ್ಸಲ ಭಿಕ್ಷೆ ಹಾಕಿಲ್ಲ ಅಂದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಮನೆ ಕಡೆ ಬರಲ್ಲ. ನೀವು ಅದನ್ನು ಮೀರಿ ಮಾಡ್ತಾ ಇದ್ದೀರಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬೇಡಿ. ನನ್ನ ಮಾತು ಮೀರಿ ಬಂದ್ರೆ ಕತ್ತಿಡ್ದು ಆಚೆ ದಪ್ತೀನಿ.
ಯಾಕೆ ನಗ್ತಿದ್ಯಾ? ನಗುವಂಥದ್ದು ಏನಾಯ್ತು? ನೀವು ಮಾತಾಡಿದ ಯಾವುದನ್ನು ಅವ್ರು ಕೇಳಿಸ್ಕೊಂಡಿಲ್ಲ. ಅಂದ್ರೆ ನೀವು ನನ್ನ ಕೈಯಿಂದ ಫೋನ್ ಕಿತ್ಕೊಂಡಾಗ ಆಲ್ರೆಡಿ ಕಾಲ್ ಡಿಸ್ಕನೆಕ್ಟ್ ಆಗಿತ್ತು. ಎಷ್ಟಾಯ್ತಾ ಇರ ನಿನ್ಗೆ? ನನ್ನನ್ನು ಅವಮಾನ ಮಾಡ್ತೀಯ? ವಯಸ್ಸಿಗೆ ಬಂದಿರೋ ಮಕ್ಳ ಮೇಲೆ ಕೈ ಮಾಡಬಾರ್ದು ಪ್ಲೀಸ್. ಎತ್ತಪ್ಪನೆ ಚೋಕರ್ ಅಂತ ಅನ್ಕೊಂಡಿದ್ದಾಳೆ. ಅವಳನ್ನ ಹೊಡೆದು ಮನೆಯಿಂದ ಆಚೆ ಬಿಡಿ ಹಾಗೆಲ್ಲ ಏನು ಮಾಡಬೇಡ, ಸಮಾಧಾನ ಮಾಡ್ಕೊ ನೀನು. ಹೊಡಿಲಿ ಬಿಡಿ ಅಜ್ಜಿ. ಹೊಡಿಯೋದ್ರಿಂದ ಅವ್ರಿಗೆ ಸಮಾಧಾನ ಸಿಗುತ್ತೆ ಅಂದ್ರೆ ಹೊಡಿಲಿ ಬಿಡಿ. ಜನ್ಮ ಕೊಟ್ಟಿದ್ದಾರೆ, ಹೊಡೆದ್ ಸಾಯಿಸೋ ಹಕ್ಕು ಅವ್ರಿಗಿದೆ, ಹೊಡಿಲಿ. ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಇದ್ದೀನಿ. ನಿಮ್ ಪ್ರಕಾರ ಪ್ರೀತಿ ಮಾಡೋದು ಇಷ್ಟು ದೊಡ್ಡ ತಪ್ಪ? ಜೀವನ ನಿನ್ಗಿಷ್ಟ ಬಂದ ಹಾಗೆ ಬದುಕು ಅಂತ ಹೇಳ್ಕೊಟ್ಟವ್ರು ನೀವು. ಇವತ್ ನಾನು ರಂಜಿತ್ನ ಇಷ್ಟ ಪಡ್ತಾ ಇದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ನನ್ನು ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಲ್ಲ. ಮನೆಯಿಂದ ಹೊಡೆದು ಆಚೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅಂತ ತಪ್ಪೇನ್ ಮಾಡ್ದೆ ನಾನು? ನಿನ್ ಪ್ರೀತಿನ ಯಾರು ವಿರೋಧಿಸ್ತಿಲ್ಲ, ಪ್ರೀತಿಸಿರೋ ವ್ಯಕ್ತಿನ ವಿರೋಧಿಸ್ತಿರೋದು. ಅದು ಆ ವ್ಯಕ್ತಿ ನಿನ್ಗೆ ಯೋಗ್ಯ ಅಲ್ಲ ಅನ್ನೋ ಕಾರಣಕ್ಕೆ. ಯೋಗ್ಯತೆ ಇಲ್ಲದೆ ಇದ್ರೆ ಫಸ್ಟ್ ಆಫ್ ಆಲ್ ನನ್ನ ರಂಜಿತ್ನ ಇಷ್ಟನೇ ಪಡ್ತಾ ಇರ್ಲಿಲ್ಲ. ಒಬ್ಬ ತಂದೆಯಾಗಿ ನನ್ನನ್ನ ಇಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಡ್ಯಾಡ್. ಆದ್ರೆ ಇದೊಂದು ವಿಷಯದಲ್ಲಿ ನನ್ನನ್ನು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಇಲ್ಲ ಅನ್ನೋ ಕೊರತೆ ಇಲ್ದಿರ ಬೆಳೆಸಿದ್ರಿ ನೀವು. ಆದ್ರೆ ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ತಿದ್ದೀರಾ?